ಹಾಯ್ ಎಲ್ಲರಿಗೂ, ಇವತ್ತು ನಾವು ಚಿಕನ್ ಮಾಡೋಣ. ಡಿಫ್ರೆಂಟ್ ಆದ ರೆಸಿಪಿ, ಸುಕ್ಕ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಡ್ರೈ ಆಗಿ ಬರುತ್ತೆ ಇದು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ. ಇಲ್ಲಿ ನಾವು 3 kg ಅಷ್ಟು ಚಿಕನ್ ತಗೊಂಡಿದ್ದೀವಿ. ಅದಕ್ಕೆ ಮೊಸರು 1 ಕಪ್ ಅಷ್ಟು, ಅರಿಶಿನ ಪೌಡರ್, ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು, 1 ಚಮಚದಷ್ಟು. ಮ್ಯಾರಿನೇಟ್ ಮಾಡಿ ಹಾಗೆ ಇಟ್ಟರೆ ಆಯ್ತು. ಅದೇನು 1 ಗಂಟೆ ಹಾಗೆ ಇಡಬೇಕಂತಿಲ್ಲ, ಸ್ವಲ್ಪ ಹೊತ್ತು ಇಟ್ಟರೆ ಆಯ್ತು, ಒಂದು 5 ನಿಮಿಷ. ಅಷ್ಟು ತನಕ ನಾವು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಉಂಟು. ನಾವಿಲ್ಲಿ 6 ದೊಡ್ಡ ನೀರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನು ಇವಾಗ ಫ್ರೈ ಮಾಡಲಿಕ್ಕೆ ಹಾಕ್ತೀವಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನೀವು ಫ್ರೈ ಮಾಡಿದರೆ ಬೇಗನೆ ಫ್ರೈ ಆಗುತ್ತೆ. ಸ್ವಲ್ಪ ಹಾಕಿ ನೀವು ಮಾಡೋದಾದರೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಹಾಗಾಗಿ ಅದು ನಿಮ್ಮ ಇಷ್ಟ. ಆದರೆ ಗೋಲ್ಡನ್ ಫ್ರೈ ಆಗಬೇಕು ನಮಗೆ. ನೀರುಳ್ಳಿ ಫ್ರೈ ಆಗ್ತಾ ಉಂಟು. ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೆ, ಆದರೆ ತುಂಬ ಹೊತ್ತು ಹಿಡಿಯುತ್ತೆ. ಅದು ನೀರುಳ್ಳಿ ಸಾಫ್ಟ್ ಆಗುತ್ತೆ. ನಮಗೆ ಗೋಲ್ಡನ್ ಫ್ರೈ ಬೇಕಲ್ವಾ, ಹಾಗಾಗಿ ಮತ್ತೊಮ್ಮೆ ನಾನು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿದ್ದೀನಿ. ನಿಮಗೆ ಎಣ್ಣೆ ಇದು ನೀರುಳ್ಳಿ ಫ್ರೈ ಆದಮೇಲೆ ಎಣ್ಣೆ ಜಾಸ್ತಿ ಅಂತ ಎನಿಸಿದರೆ ನೀವು ಎಣ್ಣೆಯನ್ನು ತೆಗೆದಿಡ್ಬೋದು. ಓಕೆ, ಇನ್ನೂ ಕೂಡ ಸ್ವಲ್ಪ ಕೆಂಪಾಗ್ಲಿಕ್ಕೆ ಉಂಟಿದ್ದು. ಇಲ್ಲಿ ಮಸಾಲದಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್, ಹಾಗೂ ಸ್ವಲ್ಪ ನಾನಿಲ್ಲಿ ತೇಜ್ಪತ್ತ ತಗೊಂಡಿದ್ದೀನಿ. ಈರುಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಫ್ರೈ ಆಗಬೇಕು. ಇದು ಕರೆಕ್ಟ್ ಆಗಿದೆ, ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಎಣ್ಣೆಯಿಂದ ತೆಗೆಯೋಣ. ತೆಗೆದು ಸಪರೇಟ್ ಆಗಿ ಇಡೋಣ. ಪೂರ್ತಿಯಾಗಿ ತೆಗಿಬೇಕಂತಿಲ್ಲ, ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ. ಎಣ್ಣೆ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ತೆಗೆದಿಡ್ತಾ ಇದ್ದೀನಿ. ಬೇಕಿದ್ರೆ ನೋಡ್ಕೊಂಡು ಆಮೇಲೆ ಹಾಕ್ಬಹುದು. ಅದೇ ಎಣ್ಣೆಗೆ ಇವಾಗ ಸ್ವಲ್ಪ ಕಾಯಿಮೆಣಸು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗೂ ಈ ಮಸಾಲವನ್ನು ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಫ್ರೈ ಮಾಡೋಣ ಮಸಾಲ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಕಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ 4 ದೊಡ್ಡ ಟೊಮೆಟೊವನ್ನು ಹಾಕೋಣ. ಇವಾಗ ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು. ಇವಾಗ ಬೇಕಿದ್ರೆ ನೀವು ಗ್ಯಾಸನ್ನು ಜೋರಲ್ಲಿ ಇಡ್ಬೋದು, ಸ್ವಲ್ಪ ಹೈ ಫ್ಲೇಮಲ್ಲಿ. ಯಾಕೆಂದ್ರೆ ಟೊಮೆಟೊ ಇದರಲ್ಲಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಅದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಹಾಕೋಣ ಮೇಲಿಂದ. ಹಾಗೂ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ. ಓಕೆ, ಮಸಾಲೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಇವಾಗ ಸಾಫ್ಟ್ ಆಗಿದೆ, ನೋಡ್ಬೋದು ನೀವು. ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಚಿಕನ್ ಈ ಮಸಾಲದಲ್ಲಿ ಒಳ್ಳೆ ರೀತಿ ಬೇಯಬೇಕು. ಆಲ್ರೆಡಿ ನಾವು ಇದಕ್ಕೆ ಉಪ್ಪೆಲ್ಲ ಹಾಕಿದ್ರಿಂದ ಹಾಕಬೇಕಂತ ಇಲ್ಲ. ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸೋಣ. ಒಂದು 1/4 ಚಿಕನ್ ಮೊದಲು ಬೇಯಲಿ. ಮುಚ್ಚಿಡೋಣ ಇದನ್ನು. ಓಕೆ, ಇವಾಗ ಓಪನ್ ಮಾಡಿ ನೋಡೋಣ. ಚಿಕನ್ ಇವಾಗ 1/4 ಬೆಂದಿದೆ. ಈ ರೀತಿ ಬೆಂದರೆ ಸಾಕು, ಪರ್ಫೆಕ್ಟ್ ಆಗಿದೆ. ಇವಾಗ ನಾನಿಲ್ಲಿ ಗಟ್ಟಿ ಚಿಕನ್ ತಗೊಂಡಿದ್ರಿಂದ ಸ್ವಲ್ಪ ಟೈಮ್ ಹಿಡಿತು. ಇವಾಗ ನಾವು ಫ್ರೈ ಮಾಡಿದ ಆನಿಯನ್ ಇತ್ತು ನೋಡಿ, ಅದನ್ನು ಹಾಕೋಣ. ಅದನ್ನು ಮಿಕ್ಸ್ ಮಾಡೋಣ. ಆನಿಯನ್ ಹಾಕಿ ಆಯಿತು. ಏನು ಚಿಕನ್ ಸ್ವಲ್ಪ ನೀರುಂಟು, ನೀರು ಕೂಡ ಡ್ರೈ ಆಗಬೇಕು, ಹಾಗಾಗಿ ಓಪನ್ ಇಡ್ತೀನಿ. ಆಮೇಲೆ ಸ್ವಲ್ಪ ಬೇಯಲಿಕ್ಕೆ ಉಂಟು, ಅದೆಲ್ಲ ಒಟ್ಟಿಗೆ ಆಗ್ತದೆ. ಸ್ವಲ್ಪ ಹೊತ್ತು ಹಾಗೇನೆ ಬಿಡೋಣ. ಓಕೆ, ಇವಾಗ ನೋಡ್ಬೋದು ನೀವು, ಕಂಪ್ಲೀಟಾಗಿ ಇಲ್ಲಿ ಡ್ರೈ ಆಗಿದೆ ನೋಡಿ. ಈ ರೀತಿ ಬರಬೇಕು ಚಿಕನ್. ಸೂಪರ್ ಆಗುತ್ತೆ ಇದು. ನೀವು ಫ್ರೈ ಮಾಡಿ ನೋಡಿ ಇದನ್ನು. ಆನಿಯನ್ ಫ್ಲೇವರೊಂದಿಗೆ ತುಂಬ ಟೇಸ್ಟಾಗಿ ಬರುತ್ತೆ. ಇನ್ನೂ ಕೂಡ ಬೇಕಿದ್ರೆ ನೀವು ಡ್ರೈ ಮಾಡ್ಬೋದು, ನಿಮ್ಮ ಇಷ್ಟ. ನಾನು ಇಷ್ಟರಲ್ಲೇ ಇದನ್ನು ಸ್ಟಾಪ್ ಮಾಡ್ತೀನಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ.
ಹಾಗೂ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.